ಹಲೋ ಎವ್ರಿವನ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದೀರಾ, ಅವರಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಓಕೆನಾ? ಸೊ ನಿಮಗೆ ರೆಸನೇಟ್ ಆಗಲಿಲ್ಲ ಅಂತ ಜಸ್ಟ್ ಸ್ಕಿಪ್ ಮಾಡಿ. ನೀವು ಅನ್ನೆಸೆಸರಿ ಆಗಿ ಕಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾರೂ ಕೂಡ ಅಷ್ಟೇ. ನಿಮಗೆ ರೆಸನೇಟ್ ಆದರೆ ಮಾತ್ರ ವಾಚ್ ಮಾಡಿ ಅಷ್ಟೇ, ಓಕೆನಾ? ರೆಸನೇಟ್ ಆಗಲಿಲ್ಲ ಅಂದರೆ ಜಸ್ಟ್ ಸ್ಕಿಪ್ ಮಾಡಿ, ದಟ್ಸ್ ಇಟ್. ಇದರಲ್ಲಿ ಏನು ನೀವು ಕಳ್ಕೊಳ್ಳೋದಿಲ್ಲ, ಏನು ಪಡ್ಕೊಳ್ಳೋದಿಲ್ಲ ಅಷ್ಟೇ ಅಲ್ವಾ? ಸೊ ಥ್ಯಾಂಕ್ ಯು ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಿದ್ದೀರ ಅಲ್ಲೂ ಕೂಡ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಮಂತ್ 7ನೇ ತಾರೀಕಿಗೆ ಹುಣ್ಣಿಮೆ ದಿನ ಕಾರ್ಡ್ ಕಟ್ಟಿಂಗ್ ರಿಚುವಲ್ ನಡೀತಾ ಇದೆ. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಯಾರಾದರೂ ಥರ್ಡ್ ಪರ್ಸನ್ ಇದ್ದಾರೆ ಅಂತ ಇದ್ದರೆ, ಹಾಗೆ ನಿಮ್ಮ ರಿಲೇಶನ್ಶಿಪ್ನ ಹೇಲ್ ಮಾಡೋದಕ್ಕೆ ಈ ಒಂದು ಕಾರ್ಡ್ ಕಟ್ಟಿಂಗ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಜಸ್ಟ್ 4 days ಮಾತ್ರ ನಿಮಗೆ ಅವಕಾಶ ಇರುತ್ತೆ ಬುಕ್ಕಿಂಗ್ ಮಾಡ್ಕೊಳ್ಲಿಕ್ಕೆ. ಆದಷ್ಟು ಬೇಗ ಜಾಯಿನ್ ಆಗಿ, ಓಕೆ? ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ರಿಚುವಲ್ಸ್ ಅಂತ ಹೇಳಿಬಿಟ್ಟು ಮೆಸೇಜ್ ಮಾಡಿ, ಹಾಗೆ ನಿಮ್ಮ ಹೆಸರನ್ನ ಕಳಿಸ್ಬಿಟ್ಟು ರಿಚುವಲ್ಸ್ಗೆ ನೀವು ಜಾಯಿನ್ ಆಗ್ಬೋದು, ಓಕೆ? ಎಸ್, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ಅವ್ರಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ? ಓಕೆ, 7 of Swords, ಓಕೆ, Ace of Cups, Queen of Swords. ಸಿ, ಇದು ನಿಮ್ಮ ಪರ್ಸನ್ ನಿಮ್ಮಿಂದ ಅವರೇ ದೂರ ಆಗಿದ್ದಾರೆ. ಸೊ ಕೆಲವೊಬ್ಬರಿಗೆ ರೀಸನ್ ಹೇಳಿ ದೂರ ಆಗಿದ್ರೆ, ಕೆಲವೊಬ್ಬರಿಗೆ ರೀಸನ್ ಹೇಳ್ದೇನೆ ನಿಮ್ಮಿಂದ ದೂರ ಆಗಿರುವಂಥ ಒಂದು ಎನರ್ಜಿಲಿ ಬರ್ತಿದೆ. ಕೆಲವೊಬ್ಬರಿಗೆ ರೀಸನ್ ಹೇಳಿದ್ದಾರೆ, ಬಟ್ ಅದು ಕ್ಲಿಯರ್ ಆಗಿ ರೀಸನ್ನ ಹೇಳಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮಿಂದ ತಪ್ಪಿಸ್ಕೊಳ್ಲಿಕ್ಕೆ, ನಿಮ್ಮಿಂದ ದೂರ ಆಗಲಿಕ್ಕೆ ಏನೋ ಒಂದು ರೀಸನ್ನ ಹೇಳಿದ್ದಾರೆ. ಅದು ಸುಳ್ಳು ಅಂತ ಹೇಳಿ ನಿಮಗೂ ಕೂಡ ಗೊತ್ತಿದೆ, ಓಕೆನಾ? ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮಿಂದ ಏನು ದೂರ ಆಗಿದ್ದಾರೆ, ಅವ್ರ ಮನಸ್ಸಲ್ಲಿ ಇನ್ನೂ ಕೂಡ ನೀವಿದ್ದೀರಾ. ಇಲ್ಲಿ ನಿಮ್ಮಿಂದ ದೂರ ಆಗಿರ್ಬೋದು, ಬಟ್ ಅವ್ರಿಗೆ ಏನೋ ಒಂದು ಭಯ ಕಾಡ್ತಾ ಇದೆ. ಆ ಭಯದಿಂದ ನಿಮಗೆ ಸುಳ್ಳು ಹೇಳಿ ನಿಮ್ಮಿಂದ ದೂರ ಆಗಿದ್ದಾರೆ. ಬಟ್ ಅವ್ರ ಎನರ್ಜಿಗೆ ಇವಾಗ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮನ್ನ ತುಂಬಾನೇ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನ ಅವರೊಂದು ದೇವತೆ ತರ, ಗಾಡ್ ತರ, ಒಂದು ತಂದೆ ಅಥವಾ ತಾಯಿ ತರ ನಿಮ್ಮನ್ನ ಅವರು ಫೀಲ್ ಮಾಡ್ತಿದ್ದಾರೆ. ದಟ್ ಮೀನ್ಸ್ ನಿಮ್ಮ ಪ್ರೀತಿ ಅಷ್ಟು ಪ್ಯೂರ್ ಆಗಿತ್ತು, ನಿಮ್ಮ ಪ್ರೀತಿಗೆ ಅವ್ರು ಅಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷಣ 24/7 ಅವ್ರು ನಿಮ್ಮನ್ನ ತುಂಬಾನೇ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಮನಸ್ಸಲ್ಲಿ ಅವ್ರು ನಿಮ್ಮನ್ನ ದೇವ್ರ ತರ ಪೂಜಿಸ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ಇವಾಗ ನಿಮ್ಮಿಬ್ರ ಮಧ್ಯ ಸಪ್ರೇಷನ್ ನಡೀತಿರ್ಬೋದು, ದೂರ ಆಗಿರ್ಬೋದು. ಬಟ್ ಆದ್ರೆ ಅವ್ರ ಮನಸ್ಸಲ್ಲಿ ನಿಮ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ, ಒಳ್ಳೆ ಒಂದು ಆಲೋಚನೆ ಆಗಿರ್ಬೋದು, ನಿಮ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ ಅಂತ ಇಲ್ಲಿ ಚಾನಲ್ ಮೆಸೇಜ್ ಬರ್ತಿದೆ. 24/7 ನಿಮ್ ಬಗ್ಗೆನ ಅವರು ನೆನಪಿಸ್ಕೊಳ್ತಾ ಇದ್ದಾರೆ, ಯೋಚನೆನೂ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.